ಹಾಯ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಶಾಂತಿ ಕಸ್ತೂರಿಗೆ, ಅಲ್ಲ ಕಣೆ ಡುಮ್ಮಿ, ಎಷ್ಟೊತ್ತಾಗ್ಬೋದೆ ಮಲೇಷಿಯಾದಿಂದ ಬರೋದಕ್ಕೆ ಅಂತ ಶಾಂತಿ ಕೇಳ್ತಾಳೆ. ಅದಕ್ಕೆ ಕಸ್ತೂರಿ ಇದ್ದಳು ಶಾಂತಿನೇ ಗುರಾಯಿಸ್ತಾ ನೋಡ್ತಾ ಇರ್ತಾಳೆ. ಶಾಂತಿ ಆಯಿತು ಬಿಡು, ಗುರಾಯಿಸ್ಬೇಡ ಅಂತ ಅಂದ್ಬಿಟ್ಟು ಸಮಾಧಾನ ಮಾಡ್ತಾಳೆ. ಆವಾಗ ಕಸ್ತೂರಿ ಇದ್ದಳು, ಅಲ್ಲ ಕಣೆ, ನಾನೇನು ಮಲೇಷಿಯಾಗ ಹೋಗಿದ್ದೀನಿ, ನನ್ನ ಕೇಳ್ತಾ ಇದೆಯಲ್ಲ, ಎಷ್ಟೊತ್ತಿಗೆ ರೀಚ್ ಆಗಿರ್ಬೋದು, ಬರ್ತಾರೆ ಬಿಡೆ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ತಾಳೆ. ಆಗ ಶೀಲಾ ಬಂದುಬಿಟ್ಟು, ಬಿಗ್ರೆ ರೋಹಿಣಿ ರೆಡಿ ಆದ್ಲ, ಶಾಸ್ತ್ರಕ್ಕೆ ಟೈಮ್ ಆಗ್ತಿದೆ ಅಂತ ಅಂತಾಳೆ. ಅದಕ್ಕೆ ಶಾಂತಿ ಇದ್ದಳು, ರೆಡಿ ಆಗ್ತಿದ್ದಾಳೆ ಅಂತ ಹೇಳ್ತಾಳೆ. ಶೀಲಾ ಅದಕ್ಕೆ, ಇದೇನು ಮದುವೆನಾ, ಇಷ್ಟೊತ್ತು ಬೇಕಾ ರೆಡಿ ಆಗೋದಕ್ಕೆ ಅಂತ ಕೇಳ್ತಿರ್ತಾಳೆ. ಇದೇನು ಬೀಗ್ರೆ ಈಗ ಹೇಳ್ತಾ ಇದ್ದೀರಲ್ಲ, ಒಳ್ಳೆ ಸಮಯ ಮುಗಿಯೋದಕ್ಕಿಂತ ಮುಂಚೆ ಶಾಸ್ತ್ರ ಶುರು ಮಾಡ್ಕೋಬೇಕಲ್ವಾ, ಬೇಗ ಕರೆಸಿ. ಮೊದಲು ನೀವೇ ತಾನೇ ಹೇಳಿದ್ದು ನನ್ನ ದೊಡ್ಡ ಸೊಸೆಗೆ ಶಾಸ್ತ್ರ ಮೊದಲಾಗಬೇಕು ಅಂತ, ಬೇಗ ಕರೆಸಿ ಅಂತ ಹೇಳ್ತಾಳೆ. ಸಮಸ್ಯೆ ಶುರುವಾಗೋದ್ರೊಳಗಡೆ ಶಾಸ್ತ್ರ ಶುರು ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ. ಅದಕ್ಕೆ ಶಾಂತಿ ಇದ್ದಳು, ಸಮಸ್ಯೆನಾ ಅಂತ ಕೇಳ್ತಾಳೆ. ಅದಕ್ಕೆ ಶೀಲಾ ಇದ್ದಳು, ಅಲ್ಲ ಅದು ದುರ್ಮುಹೂರ್ತ ಶುರು ಆಗೋದ್ರೊಳಗಡೆ ಶಾಸ್ತ್ರ ಮುಗಿಬೇಕಲ್ವಾ, ಅದಕ್ಕೆ ಆಗಂದೆ ಅಂತ ಹೇಳ್ತಾಳೆ. ಹೌದಾ, ಸರಿ ಅಂದ್ಕೊಂಡು ಅಲ್ಲಿಂದ ಶೀಲಾ ಹೋಗ್ತಾಳೆ. ಶಾಂತಿ ರಂಗನಾಥ್ ಹತ್ರ ಬಂದುಬಿಟ್ಟು, ರೀ ಸ್ವಲ್ಪ ಬನ್ನಿ ಇಲ್ಲಿ ಮಾತಾಡಬೇಕು ಅಂತ ಕರೆದ್ಬಿಟ್ಟು, ಮೊದಲು ಶ್ರುತಿಗೆ ಶಾಸ್ತ್ರ ಮಾಡೋಣ, ಆಮೇಲೆ ರೋಹಿಣಿಗೆ ಮಾಡೋಣ ಅಂತ ಕೇಳ್ತಾಳೆ. ರಂಗನಾಥ್ ಇದ್ದವರು, ಯಾಕೆ ಈಗ ಹೇಳ್ತಾ ಇದೆಯಾ, ಮೊದಲು ರೋಹಿಣಿಗೆ ಶಾಸ್ತ್ರ ಮಾಡಬೇಕು ಅಂತ ತಾನೇ ನೀನು ಹೇಳ್ತಾ ಇದ್ದಿದ್ದು, ಈಗ ಶ್ರುತಿಗೆ ಯಾಕೆ ಅಂತ ಕೇಳಿದಾಗ, ಅದೇ ರೋಹಿಣಿ ಅವ್ರ ಅಪ್ಪ ಇನ್ನೂ ಬಂದಿಲ್ವಲ್ರಿ, ಅದಕ್ಕೋಸ್ಕರ ಶ್ರುತಿಗೆ ಮೊದಲು ಶಾಸ್ತ್ರ ಮಾಡಿಬಿಡೋಣ, ಇಲ್ಲಾಂದರೆ ಟೈಮ್ ಆಗಿಬಿಡುತ್ತೆ ಅಂತ ಶಾಂತಿ ಹೇಳ್ತಾಳೆ. ಅದಕ್ಕೆ ಮನೋಜ್ ಇದ್ದನು, ಅಮ್ಮ ಸೀನಿಯರ್ ರೋಹಿಣಿ ರೋಹಿಣಿಗೆ ತಾನೇ ಮೊದಲು ಶಾಸ್ತ್ರ ಆಗಬೇಕು ಅಂತ ಕೇಳ್ತಾನೆ. ಅಷ್ಟೊತ್ತಿಗೆ ಕೇಶವ್ ಇದ್ದವರು, ಇದರಲ್ಲಿ ಸೀನಿಯರ್ ಜೂನಿಯರ್ ಏನಪ್ಪ ಬಂತು, ಒಳ್ಳೆ ಸಮಯ ಇದ್ದಾಗ ಶಾಸ್ತ್ರ ಮಾಡೋದು ಒಳ್ಳೇದಲ್ವಾ, ಮೊದಲು ಶ್ರುತಿಗೆ ಮಾಡಲಿ ಬಿಡಪ್ಪ ಅಂತ ಅಂತಾನೆ. ಅದಕ್ಕೆ ಮನೋಜ್ ಏನು ಮಾತಾಡದೆ ರೋಹಿಣಿ ಇದ್ದ ರೂಮಿಗೆ ಬಂದುಬಿಟ್ಟು ಡೋರ್ ತರ್ತಾ ಇರ್ತಾನೆ. ಈ ಕಡೆ ಪೂಜಾ ಬಂದುಬಿಟ್ಟು, ಬ್ರೋ ನಿನಗಿಂತ ಮುಂಚೆ ಶ್ರುತಿಗೆ ಶಾಸ್ತ್ರ ಮಾಡಬೇಕು ಅಂತ ಮಾತಾಡ್ತಿದ್ದಾರೆ ಬ್ರೋ, ನಿನಗಿಂತ ಮುಂಚೆ ಅವಳಿಗೆ ಶಾಸ್ತ್ರ ಮಾಡೋದು ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ರೋಹಿಣಿ ಇದ್ದಳು, ಯಾಕೆ ಸೀರಿಯಲ್ ಪ್ರಕಾರ ನಾನು ತಾನೇ ಇದ್ದಿದ್ದು ಮುಂಚೆ, ಈಗ ಯಾಕೆ ಚೇಂಜ್ ಆಯಿತು ಅಂತ ಅಂದಾಗ, ನಿಮ್ಮ ತಂದೆ ಬಂದಿಲ್ವಲ್ಲ ಅದಕ್ಕೆ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಮನೋಜ್ ಕೂಡ ರೂಮ್ ಒಳಗಡೆ ಬರ್ತಾನೆ. ಮನೋಜ್ ರೋಹಿಣಿ ಹತ್ರ ಕೇಳ್ತಾ ಇರ್ತಾನೆ, ನಿಮ್ಮ ತಂದೆ ಬರ್ತಾ ಇರೋ ಫ್ಲೈಟ್ ಡೀಟೇಲ್ಸ್ ಹೇಳು, ನಾನು ಫೋನಲ್ಲೇ ಚೆಕ್ ಮಾಡ್ತೀನಿ ಎಲ್ಲಿದೆ ಅಂತ ಕೇಳ್ತಾನೆ. ಅದಕ್ಕೆ ರೋಹಿಣಿ ಇದ್ದಳು, ಅಯ್ಯೋ ಮನೋಜ್, ನಂಗೆ ಅದೆಲ್ಲ ಗೊತ್ತಿಲ್ಲ ಮನೋಜ್ ಅಂತ ಅಂತಾಳೆ. ಅದಕ್ಕೆ ಮನೋಜ್ ಇದ್ದಳು, ಅಲ್ಲ ರೋಹಿಣಿ, ಅಥವಾ ಅಟ್ಲೀಸ್ಟ್ ನಿಮ್ಮ ತಂದೆ ಬರ್ತಾರೋ ಇಲ್ವೋ ಅದನ್ನಾದರೂ ಹೇಳು ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊತಾ ಇರ್ತಾನೆ. ಅದಕ್ಕೆ ರೋಹಿಣಿ ಇದ್ದಳು, ಬರ್ತಾರೆ ಬಿಡಿ ಮನೋಜ್, ಅವ್ರು ರೀಚ್ ಆದ ತಕ್ಷಣ ನನಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ನೀವೆಲ್ಲ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಾ ಇದ್ದೀರಾ ಅಂತ ಅಂತಿರ್ತಾಳೆ. ಅದಕ್ಕೆ ಮನೋಜ್ ಇದ್ದನು, ನಂಬರ್ ಕೊಡು ಅಂತ ನಂಬರ್ ಇಸ್ಕೊಂಡು ಕಾಲ್ ಟ್ರೈ ಮಾಡ್ತಾರೆ, ಕನೆಕ್ಟ್ ಆಗೋದಿಲ್ಲ. ಮನೋಜ್ ಇದ್ದನು, ಸರಿ ನಿಮ್ಮಪ್ಪ ರೀಚ್ ಆದ ತಕ್ಷಣ ನಿನಗೆ ಕಾಲ್ ಮಾಡ್ತಾರಲ್ಲ ಅವಾಗ ನನಗೆ ಹೇಳು ಅಂತ ಹೇಳ್ಬಿಟ್ಟು ರೂಮಿಂದ ಆಚೆ ಹೋಗ್ತಾನೆ. ಅವಾಗ ರೋಹಿಣಿ ಟೆನ್ಷನಲ್ಲಿ, ಎಲ್ಲೇ ಏನೂ ನಡೀತಾ ಇಲ್ಲ, ಏನೇ ಮಾಡೋದು ಇವಾಗ, ಶ್ರುತಿ ಶಾಸ್ತ್ರ ಆಗೋದ್ರೊಳಗಡೆ ನಾವು ಅಂದ್ಕೊಂಡಿದ್ದು ಪ್ಲ್ಯಾನ್ ಆಗಬೇಕು ಅಂತ ಅಂತಿರ್ತಾಳೆ. ಅದಕ್ಕೆ ಪೂಜಾ ಇದ್ದಳು, ಆಗುತ್ತೆ ಬಿಡೆ ಅಂತ ಹೇಳಿ ಸಮಾಧಾನ ಮಾಡ್ತಿರ್ತಾಳೆ. ಈ ಕಡೆ ಸ್ಟೇಜ್ ಹತ್ರ ಶಾಂತಿ ಕಸ್ತೂರಿ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊತಾ ಇರಬೇಕಾದ್ರೆ ಶೀಲಾ ಬಂದುಬಿಟ್ಟು, ಎಲ್ಲಿ ರೋಹಿಣಿ ಬಂದ್ಲಾ ಅಂತ ಕೇಳಿದಾಗ ಶಾಂತಿ, ಇಲ್ಲ ಬೀಗ್ರೆ, ಮೊದಲು ಶ್ರುತಿಗೆ ಶಾಸ್ತ್ರ ಮಾಡೋಣ, ನೀವು ಇಷ್ಟೆಲ್ಲ ಅರೇಂಜ್ ಮಾಡ್ಕೊಂಡಿದ್ದೀರಾ, ನನಗೋಸ್ಕರ ನನ್ನ ಸೊಸೆಗೂ ಇಲ್ಲೇ ಶಾಸ್ತ್ರ ಮಾಡೋಣ ಅಂತ ಒಪ್ಕೊಂಡಿದ್ದೀರಾ, ಅದಕ್ಕಾದ್ರೂ ನಾನು ಬೆಲೆ ಕೊಡಬೇಕಲ್ವಾ, ಶ್ರುತಿಗೆ ಮೊದಲು ಶಾಸ್ತ್ರ ಮಾಡೋಣ ಅಂತ ನಾಜೂಕಲ್ಲಿ ಹೇಳ್ತಾ ಇರ್ತಾಳೆ. ಶೀಲಾಗೆ ಡೌಟ್ ಬಂದುಬಿಟ್ಟು ರೋಹಿಣಿ ರೂಮಿಗೆ ಹೋಗ್ಬಿಟ್ಟು, ರೋಹಿಣಿ ಏನು ಸಮಸ್ಯೆ ಇಲ್ಲ ತಾನೇ ಅಂತ ಕೇಳಿದಾಗ, ರೋಹಿಣಿ, ಇಲ್ಲ ಆಂಟಿ, ಯಾಕೆ ಈ ರೀತಿ ಕೇಳ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಅಲ್ಲ ಶಾಂತಿಯವರು ಮೊದಲು ನಿನಗೆ ಶಾಸ್ತ್ರ ಮಾಡಬೇಕು ಅಂತ ಹೇಳಿದರು, ಇವಾಗ ಶ್ರುತಿಗೆ ಮಾಡೋಣ ಅಂತ ಹೇಳಿದ್ರು, ಅದಕ್ಕೇನಾದರೂ ಸಮಸ್ಯೆ ಆಯಿತಾ ಅಂತ ಕೇಳೋಣ ಅಂತ ಬಂದೆ ಅಂತ ರೋಹಿಣಿ ಹತ್ರ ಹೇಳ್ತಿರ್ತಾಳೆ ಶೀಲಾ. ಅದಕ್ಕೆ ರೋಹಿಣಿ ಇದ್ದಳು, ಹಾಗೇನಿಲ್ಲ ಆಂಟಿ, ನಮ್ಮ ತಂದೆ ಬರ್ತೀನಿ ಅಂದಿದ್ರು, ಅವ್ರು ಇನ್ನೂ ಬಂದಿಲ್ಲಲ್ಲ, ಅದಕ್ಕೆ ಅತ್ತೆ ಈಗ ಹೇಳಿದ್ದಾರೆ ಅಂತ ಹೇಳ್ತಿರ್ತಾಳೆ. ಶೀಲಾ ಇದ್ದಳು, ಓ ಇದೇ ವಿಷಯ, ಇದಕ್ಕೋಸ್ಕರ ನಾ ಹೇಳಿದ್ದು, ಮತ್ತು ನನಗೆ ಅಷ್ಟೊಂದು ಮರ್ಯಾದೆ ಕೊಡೋ ರೀತಿಯಲ್ಲಿ ಹೇಳಿದ್ರಲ್ಲ ಅಂತ ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಆಗ ರೋಹಿಣಿ, ಆಂಟಿ ಆಂಟಿ ಅಂದಾಗ, ಹೇಳಮ್ಮ, ಏನೂ ಇಲ್ಲ, ನನ್ನ ಮಗಳು ಮತ್ತು ನೀನು ಇಬ್ಬರು ಒಂದೇ ಮನೇಲಿ ಇರಬೇಕಲ್ಲ, ಯಾವುದೇ ಭಿನ್ನಾಭಿಪ್ರಾಯ ಬರಬಾರ್ದು ಅಂತ ಕೇಳಿದೆ ಅಷ್ಟೇ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಟ್ಟು ಶ್ರುತಿನ ಫಂಕ್ಷನ್ ಹಾಲ್ಗೆ ಕರ್ಕೊಬರ್ತಾಳೆ. ಶ್ರುತಿ ಫಂಕ್ಷನ್ ಹಾಲಿಗೆ ಬಂದ ತಕ್ಷಣ ಮನೆಯವರೆಲ್ಲ ಅವಳ ಹತ್ರ ಬಂದು ನಿಂತ್ಕೊತಾರೆ. ಶ್ರುತಿ ಆವಾಗ ರವಿಗೆ ಸನ್ನೆ ಮಾಡಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕೇಳ್ತಾಳೆ. ರವಿ ಚೆನ್ನಾಗಿ ಕಾಣಿಸ್ತಿದೆಯಾ ಅಂತ ಹೇಳ್ಬಿಟ್ಟು ಅವಳ ಪಕ್ಕ ಬಂದು ನಿಂತ್ಕೊತಾನೆ. ಕಸ್ತೂರಿ ಇದ್ದಳು, ಶ್ರುತಿ ನಿಮ್ಮಪ್ಪ ನಿಮ್ಮಮ್ಮನ ಹತ್ರ ಆಶೀರ್ವಾದ ತಗೊಳಮ್ಮ ಅಂತ ಅಂದಾಗ ಶ್ರುತಿ ಆಯ್ತು ಆಂಟಿ ಅಂತ ಆಶೀರ್ವಾದ ತಗೋತಾಳೆ. ಶ್ರುತಿ ತಾಯಿ, ನಿಮ್ಮ ಅತ್ತೆ ಮಾವ ಆಶೀರ್ವಾದನೂ ತಗೋ ಶ್ರುತಿ ಅಂತ ಹೇಳಿದಾಗ ಅವರಿಬ್ಬರು ಹೋಗ್ಬಿಟ್ಟು ರಂಗನಾಥ್ ಮತ್ತು ಶಾಂತಿ ಆಶೀರ್ವಾದ ತಗೋತಾರೆ.
ಶ್ರುತಿ ಮತ್ತು ರವಿನ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಶಾಸ್ತ್ರಗಳನ್ನೆಲ್ಲ ಶುರು ಮಾಡ್ತಾರೆ. ಈ ಕಡೆ ಮೀನಾ ಸೂರ್ಯಂಗೆ ಸನ್ನೆ ಮಾಡಿ ಇಲ್ಲಿ ಬನ್ನಿ ಅಂತ ಕರಿತಾ ಇರ್ತಾಳೆ. ಸೂರ್ಯ ಇಲ್ಲ ನಾನು ಇಲ್ಲೇ ಕೂತ್ಕೋತೀನಿ, ಇಲ್ಲೇ ಇರ್ತೀನಿ ಬಿಡಮ್ಮ ಅಂತ ಹೇಳ್ಬಿಟ್ಟು ಸುಮ್ಮನೆ ಅಲ್ಲೇ ಕೂತ್ಕೋತಾನೆ. ಇದನ್ನೆಲ್ಲ ನೋಡಿ ಮನೋಜ್ ಈ ಶಾಸ್ತ್ರ ನಮ್ಮಿಬ್ರಿಗೆ ಆಗಬೇಕಾಗಿತ್ತು, ಆ ಜಾಗದಲ್ಲಿ ಅವರಿದ್ದಾರೆ ಅಂತ ರೋಹಿಣಿ ಹತ್ರ ಹೇಳ್ತಾ ಇರ್ತಾನೆ. ರೋಹಿಣಿ ಇದ್ದಳು, ಅದರಲ್ಲಿ ತಪ್ಪೇನಿದೆ ಮನೋಜ್, ಅವ್ರು ತಾನೇ ಇದನ್ನೆಲ್ಲ ಅರೇಂಜ್ ಮಾಡಿರೋದು, ಮೊದಲು ಅವರಿಗೆ ಶಾಸ್ತ್ರ ಆಗಬೇಕು, ಅವರೇ ಅಲ್ಲಿರಬೇಕು, ಅದೇ ಸರಿ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಮನೋಜ್ ಇದ್ದವನು, ರೋಹಿಣಿ ನಾನು ಮೊದಲಿಂದನೂ ಹಾಗೇ ಯಾರ್ದೋ ದುಡ್ಡಲ್ಲೇ ಎಲ್ಲಮ್ಮನ ಜಾತ್ರೆ ಮಾಡೋದು ಅಂತ ಹೇಳ್ತಾನೆ. ಅದಕ್ಕೆ ಪೂಜಾ ಇದ್ದವಳು, ಆದರೆ ಯಾರ್ದೋ ಥರ ಅಲ್ವಲ್ಲ ಈ ಎಲ್ಲಮ್ಮ ಅಂತಾಳೆ. ಅದಕ್ಕೆ ಮನೋಜ್ ಇದ್ದನು, ನಿನಗೇನು ಹೇಳಿ ಪ್ರಯೋಜನ, ನಿಂದಲ್ಲ ತಪ್ಪು, ನೀನು ಮಾಡಿರೋ ಸಹವಾಸ ಅಂತಾನೆ. ಅದಕ್ಕೆ ಪೂಜೆ ಇದ್ದಳು ಏನೋ ಅಂತಾಳೆ. ರೋಹಿಣಿ ಸುಮ್ಮನೆ ಇರೆ ಅಂತ ಹೇಳ್ತಾಳೆ. ಈ ಕಡೆ ಮನೋಜ್ ಶಾಂತಿ ಹತ್ರ ಹೋಗ್ಬಿಟ್ಟು, ಅಮ್ಮ ಶ್ರುತಿ ವ್ಯಾಲ್ಯೂ ಏನಿಲ್ಲ ಅಂದರೂ ಒಂದು 50 ರಿಂದ 60 ಲಕ್ಷ ಇರ್ಬೋದಾ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಶಾಂತಿ ಇದ್ದಳು, ಏನೋ ಹೇಳ್ತಾ ಇದೀಯ ನೀನು ಅಂತ ಕೇಳಿದಾಗ, ಅಮ್ಮ ಒಡವೆ ಅಂತ ಹೇಳ್ತಾನೆ. ಅದಕ್ಕೆ ಶಾಂತಿ ಇದ್ದಳು, ಅದೆಲ್ಲ ಲೋಕಲ್ ಕಣೋ, ನಮ್ಮ ರೋಹಿಣಿಯವರಪ್ಪ ಮಲೇಷಿಯಾದಿಂದ ಒರಿಜಿನಲ್ ಗೋಲ್ಡ್ ತಂದು ಹಾಕ್ತಾರೆ ನೋಡು, ಅವಾಗ ಎಲ್ಲರೂ ಮೂಗು ಮೇಲೆ ಬೆರಳಿಟ್ಕೊತಾರೆ, ನೋಡ್ತಾ ಇರು ಅಂತ ಹೇಳ್ಬಿಟ್ಟು ಶೀಲಾ ಕರಿತಾಳೆ ಅಂತ ಸ್ಟೇಜ್ ಮೇಲೆ ಹೋಗ್ತಾಳೆ ಶಾಂತಿ. ಈ ಕಡೆ ಸೂರ್ಯಂಗೆ ಎಣ್ಣೆ ಪಾರ್ಟಿ ಮಾಡಿಸೋದಕ್ಕೆ ಅಂತ ಆ ವ್ಯಕ್ತಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ಈ ಸಂಚಿಕೆ ಮುಗಿಯುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.